ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ನಾವು ಗಮನಿಸ್ತಾ ಹೋಗ್ಬೋದು. ಸರ್ಕಾರದಲ್ಲಿ ಒಂದು ಕಡೆ ಸಿಎಂ ಗದ್ದುಗೆಯ ಗಾದಿಯ ವಿಚಾರ ಭಾರಿ ಸದ್ದು ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ರಿಯಾಕ್ಟ್ ಮಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಮಾಧ್ಯಮದ ಮೂಲಕ ವಿಚಾರ ಗೊತ್ತಾಗಿದೆ. ಫಾರಿನ್ ಟೂರ್ ಬಗ್ಗೆ ನನಗೆ ಗೊತ್ತಿಲ್ಲ, ಮಾಧ್ಯಮದ ಮೂಲಕ ನನಗೆ ವಿಷಯ ಗೊತ್ತಾಯಿತು ಅಂದಿದ್ದಾರೆ. ಫಾರಿನ್ ಟೂರ್ ಅಂದ್ರೆ ಸ್ಟಡಿ ಟೂರ್. ಈ ಕಡೆ ನಾಯಕತ್ವ ಬದಲಾವಣೆ ಚರ್ಚೆ, ಡಿಸಿಎಂ ಡಿಕೆಶಿ ವರಿಷ್ಠರ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬದಲಾವಣೆ ವಿಚಾರ ನನಗೆ ಗೊತ್ತಿಲ್ಲ ಅಂದಿದ್ದಾರೆ ರಾಮಲಿಂಗಾರೆಡ್ಡಿ. ಬೀದರಲ್ಲಿ ಅವರು ಮಾತಾಡ್ತಾ ಇದ್ರು, ನಾನು ಏನೇ ಮಾತಾಡಿದ್ರು ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗಿಬಿಡುತ್ತೆ, ಹಾನಿ ಆಗಿಬಿಡುತ್ತೆ, ಹೀಗಾಗಿ ನಾನು ಏನು ಮಾತಾಡೋದಿಲ್ಲ ಅಂದಿದ್ದಾರೆ. ನನಗೆ ಸಿ ಎಂ ಆಗಿ ಅಂತ ಬೇರೆ ಯಾರೂ ಕೇಳೋದಿಲ್ಲ ಅಂದಿದ್ದಾರೆ ಒಬ್ಬ ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ. ನನಗೆ ಸಿ ಎಂ ಆಗಿ ಅಂತ ಯಾರೂ ಕೇಳಲ್ಲ ನಮ್ಮ ಪಕ್ಷದಲ್ಲಿ, ನೀವು ಮಾತ್ರ ಕೇಳ್ತಿದ್ದೀರಾ ಅಂದಿದ್ದಾರೆ. ಬೀದರ್ನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ರಿಯಾಕ್ಟ್ ಮಾಡಿದ್ದು, ಈ ವಿಚಾರ ನನಗೆ ಗೊತ್ತಿಲ್ಲ, ಆದರೆ ಮಾಧ್ಯಮದ ಮೂಲಕ ವಿಚಾರ ಗೊತ್ತಾಗಿದೆ ಅಂದಿದ್ದಾರೆ. ಫಾರಿನ್ ಟೂರ್ ಅಂದ್ರೆ ಸ್ಟಡಿ ಟೂರ್ ಅಂದಿದ್ದಾರೆ. ಇನ್ನು ನಾಯಕತ್ವ ಬದಲಾವಣೆ ಚರ್ಚೆ, ಈ ವಿಚಾರವಾಗಿ ಡಿಕೆಶಿ ವರಿಷ್ಠರ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಫಾರಿನ್ ಟೂರ್ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ರಾಮಲಿಂಗಾರೆಡ್ಡಿ, ರಾಮಲಿಂಗಾರೆಡ್ಡಿ ಅವರ ಸ್ಟೇಟ್ಮೆಂಟ್ ಇದು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, 2028 ಸಿಎಂ ಸಿದ್ದರಾಮಯ್ಯ ಇರ್ತಾರೆ, ಮುಂದೆ ಬೇಕಾದ್ರೆ ಬೀದಿ ದಾಸಯ್ಯ ಸಿಎಂ ಮಾಡಿ ಇಂಡೈರೆಕ್ಟ್ ಅವ್ರಿಗೆ ಬೀದಿ ದಾಸಯ್ಯ ಅಂದ್ರೆ ಸರಿ ಇಲ್ಲ. ನೀವು ಅವ್ರು ಬಂದಾಗ ಅವ್ರನ್ನೇ ಕೇಳಿ. ಅಲ್ಲ ಸರ್, ಎಲ್ಲ ಅವ್ರನ್ನೇ ರಿಯಾಕ್ಷನ್ ಏನು ಸರ್? ಸರ್ ಯಾಕೋ ನಿಮ್ಮ ಮೌನ ಬದಲಾವಣೆ ಕಾಣಕತ್ತದ. ನಿಮ್ಮ ನಾಯಕರ ಬದಲಾವಣೆ ರಿಯಾಕ್ಷನ್ ಆ ರೀತಿ ಎಲ್ಲ ಮಾತಾಡಬಾರ್ದು. ನಾವು ಏನೇ ಮಾತಾಡೋದು ಪಕ್ಷಕ್ಕೆ ಹಾನಿ ಆಗುತ್ತೆ, ಅದರಿಂದ ಮಾತಾಡೋದು. ಅಂದ್ರೆ ಸರ್ 2028 ಸಿದ್ದರಾಮಯ್ಯ ಇರ್ತಾರ, ಏನೋ ನಾಯಕತ್ವ ಬದಲಾವಣೆ ಆಗುತ್ತೆ ಸರ್? ನೋಡಿ, ನಿಮಗೆ ಗೊತ್ತಾಗುತ್ತೆ. ಬಹಿರಂಗ ಹೇಳಕತ್ತಾರ ಸರ್, ನಾ ರಾಜಕೀಯ ಮಾಡಕ್ ಬಂದಿದ್ದೀನಿ ಅಂತ ಹೇಳಿ. ಏನಾದರೂ ಇಲ್ಲಿ ಏನಕ್ಕೆ ಬಂದಿರ ಅನ್ನೋದು ಕೇಳೋದು ಬಿಟ್ಬಿಟ್ಟು ಬರೀ ಡೆಲ್ಲಿ ಕಥೆನೇ ಕೇಳ್ತೀರ ನೀವು. ಅಲ್ಲ ನಡೀತಾ ಇದೆ ಡೆವಲಪ್ಮೆಂಟ್ ನಿಮ್ದು ಕಾಂಗ್ರೆಸ್ದು. ಈಗ ಸರ್, ಈಗ ನೀವು ಸೀನಿಯರ್ ಲೀಡರು, ಈಗ ಡಿ.ಕೆ. ಶಿವಕುಮಾರ್ ನಾನು ಸಿಎಂ ಆಗ್ತೀನಿ ಅಂತ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ. ಈಗ ನಿಮ್ಗೆ ಸಿಎಂ ಆಗೋ ಆಸೆ ಏನಿಲ್ವಾ ಸರ್? ಹೇಳ್ಬಿಡಿ, ಒಂದು ಆಗ್ಬಿಡ್ಲಿಕ್ಕೆ ನೀವು ಕೇಳ್ತೀರ ಅಷ್ಟೇ ಹಾಗೆ ಅಂತ, ಬೇರೆ ಯಾರು ಹೇಳಲ್ಲ. ನಿಮ್ಗೆ ಆಸೆ ಇಲ್ಲ ಸರ್? ರಾಜಕೀಯದಲ್ಲಿ ಆಸೆ ಇರುತ್ತಲ್ಲ ಸರ್, ನಿಮ್ಗೇನಿಲ್ವಾ ಸರ್? ಆಸೆ ಪಟ್ಟಿದ್ದೆಲ್ಲ ಆಗುತ್ತಾ? ಈಗ ನೀವು ಏನೇನೋ ಆಸೆ ಪಟ್ಟಿರ್ತೀರ, ಆಗುತ್ತಾ? ಈಗ ನೀವು ಮೂಲ ಕಾಂಗ್ರೆಸ್ಸಿಗವರು ಅಂದ್ರೆ ನಿಮ್ಮ ಮಾತಿನ ಡಿ.ಕೆ. ಅವ್ರು ಆಗಲ್ಲ ಅಂತ ಅರ್ಥ. ನಾನು ಆ ರೀತಿ ಎಲ್ಲ ಏನೂ ಹೇಳೋಕ್ಕಾಗಲ್ಲ. ಮಾಧ್ಯಮದವರು ಇದನ್ನೆಲ್ಲ ಹೆಚ್ಚು ನೀವು ಮಾತಾಡ್ತಾ ಇದ್ರೆ, ನೀವು ರಾಜ್ಯದ ಅಭಿವೃದ್ಧಿ ಬಗ್ಗೆ ಹೆಚ್ಚು ಸ್ವಲ್ಪ ನೀವು ಕೂಡ ಗಮನ ಹರಿಸಿ ನಿಮಗೆ ಮನವಿ ಮಾಡ್ತೀನಿ. ಇದು ರಾಮಲಿಂಗಾರೆಡ್ಡಿ ಅವರ ಮಾತು. ಯಾಕೆಂದರೆ ಬೀದರಲ್ಲಿ ಅವರು ಮಾತಾಡ್ತಾ ಇದ್ರು, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಫಾರಿನ್ ಟೂರ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಕೇಳಲಾದಂಥ ಪ್ರಶ್ನೆಗೆ ಅವರು ಪ್ರತಿಕ್ರಿಯೆ ಕೊಟ್ಟರು. ಸಿ ಎಂ ಬದಲಾವಣೆ ವಿಚಾರ ನನಗೆ ಗೊತ್ತಿಲ್ಲ, ಆದರೆ ಫಾರಿನ್ ಟೂರ್ ಅನ್ನುವಂಥದ್ದು ಸ್ಟಡಿ ಟೂರ್ ಅಂತ ಹೇಳಿರೋರು. ಇನ್ನು ನಾನು ಈಗ ಈ ವಿಚಾರವಾಗಿ ಸಿ ಎಂ ಗದ್ದುಗೆಯ ಬದಲಾವಣೆಯ ವಿಚಾರವಾಗಿ ನಾನು ಏನೇ ಮಾತಾಡಿದ್ರು ಕೂಡ ಅದು ಬೇರೆ ಥರ ಹೋಗುತ್ತೆ, ಹಾಗೆ ನಾನೇನು ಮಾತಾಡಲ್ಲ ಅಂತ ಕೂಡ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.